ಡೇಟು? ಏನೋ ಒಂದು 25 ಇರ್ಬೇಕು. ಇವತ್ತೇನು? ಶುಕ್ರವಾರ. ಇವತ್ತು ನಾನು ಹುಟ್ಟಿದ ದಿನ ಕಣ. ಹುಟ್ಟಿದ ದಿನ ಇಷ್ಟುದ್ದ ಬೆಳೆದ್ಬಿಟ್ಟಿದಿ. ಗಬ್ಬು, ಇವತ್ತು ನನ್ನ ಬರ್ತ್ಡೇ. ನಿನ್ ಬರ್ತಡೇನಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೋಡ ಖುಷಿ ಆಯ್ತಾ? ನನಗೆ ಹ್ಯಾಂಗ್ ಓವರ್ ಆಗಿದೆ, ಹ್ಯಾಂಗ್ ಓವರ್. ಮಲಗಬೇಕು, ಹೋಗು. ಗಬ್ಬು, ನೀನ್ ಗಿಫ್ಟ್ ಕೊಟ್ರೆ ನಾನು ಹೋಗೋದು. ಏನ್ ಗಿಫ್ಟ್? ಗಬ್ಬು, ಅವತ್ತು ಆನ್ಲೈನ್ ಅಲ್ಲಿ 10,000 ಸೀರೆ ನೋಡಿದ್ವಲ್ಲ, ಆ ಸೀರೆ ಕೊಡ್ಸು. 10,000 ರೂಪಾಯಿಂದು ಗಿಫ್ಟ್? ನನ್ 10,000 ಇಲ್ಲ, ನಿನ್ ಗಿಫ್ಟ್ ಕೊಡ್ಸಲ್ಲ. ಕೊಡ್ಸಲ್ಲ? ಕೊಡ್ಸಲ್ಲ? ಕೊಡ್ಸಲ್ಲ ಕಣೆ. ಅಪ್ಪ, ಅದ್ಯಾವ್ದೋ ಹುಡುಗ ಬರ್ತಾನೆ ನೋಡಕ್ಕೆ ಅಂತ ಹೇಳಿದ್ರಲ್ಲ, ಬರಕ್ ಹೇಳಿ. ನಾನು 5 ಗಂಟೆಗೆ ನನ್ನ ಡಿಸಿಷನ್ ಹೇಳಿ. ಅಲ್ಲಚ್ಚಿನ ಅರ್ಥ ಮಾಡ್ಕೋ. ನೋಡು, 5 ಗಂಟೆ ಒಳಗೆ ನೀನ್ ನನಗ್ ಸೀರೆ ಕೊಡ್ಸಿಲ್ಲ ಅಂತಂದ್ರೆ, ಕೊಡ್ಸಿಲ್ಲ ಅಂದ್ರೆ ನನಗೂ ನಿನಗೂ ಬ್ರೇಕಪ್. ಇದೇನ್ ಸರ್ ಬ್ರೇಕಪ್? ಅವಳೆ ಶೂಟಿಂಗ್ ಪ್ಯಾಕಪ್ ತರ ಹೇಳ್ಬಿಟ್ಟು ಹೋಯ್ತಾವಳೆ. 10 ರೂಪಾಯಿ ಇಲ್ಲ ನನ್ನ ಜಾಬಲ್ಲಿ. 10,000 ಯಾಕೆ ಸರ್? ನನ್ನ ಲವ್ಗೆ ಹೆಲ್ಪ್ ಮಾಡಬಾರ್ದು? ಒಂದು 10,000 ದುಡ್ಡಿದ್ರೆ ಕೊಡಿ ಸರ್. ಮೇಡಮ್, ನೀವಾದ್ರೂ ಹೆಲ್ಪ್ ಮಾಡಿ, ಒಂದು 10,000 ದುಡ್ಡಿದ್ರೆ ಕೊಡಿ ಮೇಡಮ್. ನಿನ್ ಲವರ್ಗೆ ಸೀರೆ ಕೊಡ್ಸಕ್ ನಾನು 10,000 ರೂಪಾಯಿ ಕೊಡ್ಬೇಕು. ಮಾಡಿ. ಸೆಂಟೆನ್ಸ್ 10,000 ದುಡ್ಡು ಕೊಡ್ರ. ನನ್ನ ಹತ್ರ ಇಲ್ಲ ಅಂದ್ಮೇಲೆ ನಿಮ್ಮ ಹತ್ರ ಎಲ್ಲಿ ಬಂದದು? ಭೂಮಿ ಎಲ್ಲ ಸುತ್ತಿದ್ರು ನನಗೆ 10 ರೂಪಾಯಿ ಹುಟ್ಟಲ್ಲ ಅಂತ ನನ್ಗೆ ಗೊತ್ತಾಯ್ತು. ಇದಕ್ಕೆಲ್ಲ ಅವನೇ ಸರಿ. ಏನ ಮಗ, ಏನೋ ವಿಷಯ ಇದೆ ಮಾತಾಡ್ಬೇಕಂದ? ನಮ್ಮ ಹುಡುಗಿಗೆ 3 ತಿಂಗಳ 3 ತಿಂಗಳಿಂದ ಅವಳಿಗೊಂದು ಗಿಫ್ಟ್ ಕೊಡ್ಸ್ಬೇಕು ಅಂತ ಮಾಡಿದೆ. 10,000 ದುಡ್ಡು ಬೇಕು. ಅಲ್ಲ, ಬರೀ 10,000. 10,000 ಒಂದ್ ಮ್ಯಾಟ್ರ್ ಏನೋ? 10,000 ಏನೋ? 10 ಲಕ್ಷ ಕೊಡೋ ಒಬ್ಬ ಫೈನಾನ್ಸರ್ ಇದ್ದಾನೆ. 10 ನಿಮಿಷದಲ್ಲಿ 10,000 ಕೊಡ್ಸ್ತೀನಿ ಕಣ. ಅದಕ್ಕೆ ಇಂಥ ಗೆಳೆಯ ಇರಬೇಕು ಅನ್ನೋದು. ಹಲೋ ಹಲೋ, ಹೇಳ್ರಿ. 9 ಕೋಟಿನ ನಿಮ್ಮ ಅಕೌಂಟ್ ನಂಬರ್ ಕಳ್ಸಿ, ಪುಸ್ತಕ ಅಂತ ಕಳ್ಸ್ಬಿಡ್ತೀನಿ. ಸರ್, ನಂಗೊಂದು 10,000 ದುಡ್ಡು ಬೇಕಾಗಿತ್ತು. 10,000ನ? 10 ಲಕ್ಷ ಕೊಡೋಣ ಬಿಡ್ರಿ. ಅಷ್ಟು ಬೇಡ, ಸ್ವಲ್ಪ ಕಮ್ಮಿ ಸಾಕು ಕೊಡಿ. ಅಷ್ಟು ಸಾಕು. ಯಾರು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು. ಆಟಗಾರನಿಗೆ ಆಟ ಗೊತ್ತು, ಮಾಟಗಾರನಿಗೆ ಮಾಟ ಗೊತ್ತು. ಮತ್ ನಂಗೇನ್ ಗೊತ್ತು? ಹೇಳ ಬೇಡ ಬಿಡಿ. ಸರ್, ಇದೇನ್ ಸರ್ ಫೈನಾನ್ಸರ್ಗೆ ಹೊಡೆದ್ಬಿಟ್ರಿ? ಯಾವನ್ರಿ ಹೇಳ್ದವನು ಅವನು ಫೈನಾನ್ಸರ್ ಅಂತ? ಅವ್ನ್ ಬಟ್ಟೆ ಹಾಕಿರೋದು ನೋಡ್ರಿ ಗೊತ್ತಾಗಲ್ಲ ಅವ್ನು ಫೈನಾನ್ಸರ್ ಅಂತ. ಅವನು ಮನಿ ಕೆಲಸದವನು. ಕಮ್ಮಿ ಸಾಕು ಕೊಡಿ, ಅವ್ನು ಕಾಪಾಡಕ್ ಬಿಡಿ. ಈಗ ಹೇಳಿ ಮ್ಯಾಟ್ರು. ಹೇಳಲಿ ಸರ್, ನನ್ನ ಫ್ರೆಂಡ್ ಸರ್ ಇವನು. 10,000 ದುಡ್ಡು ಬೇಕಾಯ್ತು ಸರ್. ತಮ್ಮ ಹೆಸರು? ಗೊಬ್ಬರ ಅಂತ ಸರ್. ನೋಡಕೊಳ್ಳಿ ತಿಪ್ಪೆ ಇದ್ದಂಗಿದ್ರಿ. 2 ಒಂದೇ ಅಲ್ವಾ ಬಿಡಿ ಸರ್. ಎಷ್ಟು ದುಡ್ಡು ಬೇಕು ಸರ್? 10,000 ಬೇಕು. ಏನ್ ಕೆಲಸ ಮಾಡ್ತೀರಿ ನೀವು? ಸರ್, ನಾನು ಸ್ಟೂಡೆಂಟ್ ಗಳಿಗೆ ಗೈಡ್ ಕೊಡ್ತೀನಿ ಸರ್. ಒಳ್ಳೆ ಕೆಲಸ ರೀ. ಇದು ಕೆಟ್ಟ ಕೆಲಸ ಅಂತ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಏನಿಲ್ಲ ಸರ್, ಎಕ್ಸಾಮ್ ಹಾಲಲ್ಲಿ ಸ್ಟೂಡೆಂಟ್ ಗಳು ನೋಡ್ಕೊ ಬರ್ಲಿ ಅಂತ ಗೈಡ್ ಕೊಡ್ತಿದ್ದೆ. ಕಮ್ಮಿ ಶಾಕ್ ಕೊಡಿ, ಕಪಾಳಕ್ ಬಿಡಿ ಅವನಿಗೊಂದು. ಈಗ ಹೇಳಿ ಎಷ್ಟು ದುಡ್ಡು ಬೇಕು? ಸರ್, 10,000 ಬೇಕಾಗಿತ್ತು ಸರ್. 10,000? ಏನಕ್ಕೆ ಬೇಕಾಗಿತ್ತು? ನಾನೊಂದು ಹುಡುಗಿನ. ಹಲೋ ಅಣ್ಣ, ಅದು ಲವರಿಗೆ ಮದುವೆ ಮಾಡಿಸಿದ್ಯಲ್ಲ, ಅದಕ್ಕೆ ದುಡ್ಡು ಬೇಕಿತ್ತು. ಯಾವನ ಮಾತಾಡ್ತಾರದು? ಲವರ್ಸ್ಗೆ ನಾನು ಸಾಲ ಕೊಡ್ಬೇಕಾ? ಈ ಆಸ್ತಿ ನಮ್ಮ ತಾಯಿ ಸಂಪಾದನೆ ಮಾಡಿರೋದು ಕಣೋ ಅಮ್ಮ. ತಾಯಿ ಒಂಟಿ ಕಾಲ್ ಮೇಲೆ ನಿಲ್ಲ ಯೋಗ್ಯತೆ ಎಲ್ಲ ಲವರ್ಸ್ಗೆ ಸಾಲ ಕೊಡ್ಬೇಕಾ? ಸಾಲಾಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಕಾಲು ಅದನ್ನೇ ಕಣಯ್ಯ ತುಳಿಸ್ತಾ ಇರ್ತಾನಂತ ಹೇಳಿದ್ದು. ನನ್ ಕಾಲು ಬಿಡು ಫೋನು. ಏನ್ಕೋ ದುಡ್ಡು ಬೇಕಂದ್ರಿ? ಸರ್, ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಸರ್. ಅಲ್ಲ, ಅದು ಬ್ರೇಕಪ್ ಆಯ್ತು ಸರ್. ಆ ವಿಷಯ ನಮ್ಮ ಅಮ್ಮನ್ ಗೊತ್ತಾಗಿ ಹುಷಾರ್ ತಪ್ಪಿದ್ದಾರೆ. 2 ಕಿಡ್ನಿ ಹೋಗ್ಬಿಟ್ಟಿದ್ದೇವೆ ಸರ್. ಹೆಂಗೋಯ್ತಪ್ಪ ಕಿಡ್ನಿ? ಹಿಂಗ್ ನಡ್ಕೋದು ಸರ್. ಏನ್ ಮಾತಾಡ್ತೀರಿ? ಅಡ್ಮಿಟ್ ಮಾಡಿದೀನಿ. 5 ಗಂಟೆಗೆ 10,000 ದುಡ್ಡು ಕಟ್ಬೇಕು ಸರ್. ಅಪ್ಪ, ನಿಮ್ಮ ತಾಯಿ ಸ್ಟೋರಿ ಕೇಳ್ತಾ ಇದ್ರಿ ನನ್ನ ತಾಯಿನೇ ನೆನಪಂದು. ಹತ್ಯಾಕೆ 20 ಕೊಡ್ತೀನಿ ಬಿಡು. ಶಿಷ್ಯ, ಅಣ್ಣ ದುಡ್ಡು ಕೊಡು. ಅದೇ ಆಟಗಾರನಿಗೆ ಆಟ ಗೊತ್ತು. ಆಯ್ತು, 20 ಕೊಡಂದ್ರೆ 20 ರೂಪಾಯಿ ಕೊಡ್ತಾನೆ. ಎಷ್ಟು ಬೇಕಂದ್ರಿ? ಸರ್, 10,000.
1 2 3 4 5 6 7 8 9 ನಿಮಗೆ 100 ನೋಟ್ ಬೇಕಾ 200 ನೋಟ್ ಬೇಕಾ? ಸರ್ 200 ರೂಪಾಯಿ ನೋಟ್ ಕೊಡಿ ಸರ್. ಇಲ್ವಲ್ಲ 100 ಕೊಡಿ ಸರ್. ಮತ್ತೆ ಯಾಕೆ ಕೇಳಿದ್ರಿ? ಅಡ್ಮಿಟ್ ಮಾಡೀನಿ ಅಮ್ಮ. 1 2 3 4 5 6 ನೀರ್ ಕಾಂತಂದಿನಿ ಎಲ್ ಮಾಡಲಿ? ಅಲ್ಲೇ ಇಟ್ಬಿಟ್ಟು ಒಳಿಕ್ ಬಾ. ಹೆಂಗದೆ ಮೈಗೆ? ಪಾತ್ರೆ ತೊಳಿ ಎಂದೆ. ಆಮೇಲೆ ಬರ್ತೀನಿ. ಬಾ ಬಾ. ಸರ್ ಲೆಕ್ಕ ಪಕ್ಕ. 1 2 3 4 5 6 7 8 ಅಣ್ಣ ನೆಲ ಒರೆಸಿದೀನಿ, ಪಾತ್ರೆ ತೊಳೆದಿನಿ, ಅಡಿಗೆ ಮಾಡಿದೀನಿ, ಬಾತ್ರೂಮ್ ಮುಚ್ಚಿದೀನಿ ಅಣ್ಣ. ನನ್ ಪೇಮೆಂಟ್ ಕೊಡೋಣ. ಇದೇ ಟೈಮಿಗೆ ಬರ್ಬೇಕಾ? ಎಷ್ಟು ಕೂಲಿ? 1000 ರೂಪಾಯಿ. ಇಲ್ಲೇ ಇದೆಯಲ್ಲ, ತಗೋ. ಬರ್ತೀನಿ ಅಣ್ಣ. ಸರ್ ನನಗ್ ಕೊಡ್ಬೇಕಾದ ದುಡ್ಡು ಅವನು ಕೊಟ್ಟು ಕಳ್ಸಿಬಿಟ್ರಿ. ಇಲ್ಲಿದೆ ಕೊಡ್ತೀನಿ. 1 ಇವನೇನೋ ಮತ್ತೆ ಎಣಿಸ್ತಾ ಇದ್ದಾನೆ. ಕೊಡ್ತಾನೆ, ಮುಚ್ಕೊಂಡಿರೋ. ಏನೋ ಮಾತಾಡ್ತಿದ್ರಿ? ಏನಿಲ್ಲ ಸರ್, ಲೆಕ್ಕ ಪಕ್ಕ. 1 2 3 4 5 6 7 8 ಅದೇ ಚಿಲ್ಲರ 5,000 ಸಾಲ ತಗೊಂಡಿದ್ದಲ್ಲ, ಕೊಟ್ಟದ ತಗೊಳ್ಳಿ. 5,000. 5,001 5,002 5,003 5,004 5,005 5,006 5,000. ಮುಂದೆ ಹೋಗ್ಬಿಟ್ರಿ. ಎಷ್ಟು ಮುಂದೆ ಹೋದೆ? ತುಂಬಾ ಮುಂದೆ ಹೋಗ್ಬಿಟ್ರಿ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಕ್ಯಾಪ್ ಮಾಡ್ಕೊ ಬರ್ತಾನೆ. ನೀವು ಲೆಕ್ಕ ಹಾಕಿ ಸರ್, ಲೆಕ್ಕ ಪಕ್ಕ ಇದ್ದೀನ್ರಿ. 1 2 3 4 5 ನೀನ್ ಬರ್ಬೇಕಾದ್ರೆ ಹೆಂಗೆ ಇದ್ದೆ? ಗುಂಗ್ರು ಕೂದ್ಲು, ಗೋಧಿ ಬಣ್ಣ, ಒಣಕಟ್ಟು ಮೈಕಟ್ಟು. ಆದ್ರೆ ಈಗ ಹೆಂಗಾಗಿದ್ಯಾ? ಸಿಲ್ಕಿ ಹೇರು, ಗಜಲಿಂಬೆ ಮೈ ಬಣ್ಣ. ನಿನಗೆ ನಾನು ಖರ್ಚು ಮಾಡಿದ್ನೆಲ್ಲ ಕೊಟ್ಟು ಹೋಯ್ತಾ ಇರೋ. ಏನೋ ಮಾಡ್ತೀಯಾ? ಏನ್ ಮಾಡ್ತೀನಿ? ಕನ್ಸ್ಯೂಮರ್ ಕೋರ್ಟಿಗೆ ಕೇಸ್ ಹಾಕ್ತೀನಿ. ಇವಳು ನನ್ನನ್ನ ಲವ್ ಮಾಡ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದಾಳೆ. ಯುವರ್ ಆನರ್ ಅಂತೀನಿ. ನನ್ನ ಹಾರ್ಟ್ ಅಲ್ಲಿ ಸೈಡ್ ತಗೋ ಅಂತ ಹೇಳಿ ಅರ್ಧದಲ್ಲಿ ಅಡ್ವಾನ್ಸ್ ತಗೊಂಡು ಹೋಯ್ತಾ ಇದ್ದಾಳೆ. ಮೈ ಲಾರ್ಡ್ ಅಂತೀನಿ ಕಣೆ. ಏನ್ ಮಾಡ್ಕೋತೀಯ ಮಾಡ್ಕೋ, ಹೋಗೋ ಲುಚ್ಚ. ಪ್ರೀತಿ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹುಚ್ಚ ಅಂತಿದ್ಲು, ಈಗ ಲುಚ್ಚ ಅಂತವಳೆ. ಲೇ, ನೀನ್ ಯಾವ್ದೋ ಫಿಗರ್ ಸಿಕ್ತು ಅಂತ ಇನ್ನೊಬ್ಬ ಫಿಗರ್ನ ಕರ್ಕೊಂಡಿದ್ರೆ ಬೇಜಾರಿಲ್ಲ ಕಣೆ. ನೀನ್ ಕಳ್ಕೊಂಡಿರೋದು ಈ ಟೈಗರ್ನ. ಅದೇನೋ ಕೊನೆಯಲ್ಲಿ ಹುಡುಗಿಯರು ಹೇಳೋಗ್ತಾರಲ್ಲ, ಅದನ್ನ ಹೇಳ್ಬಿಟ್ಟು ಹೋಯ್ತಾ ಇರೋದ್ಲಾಗಿ ಕಾಯ್ತವ್ರೆಲ್ಲ. ನೋಡಿ, ನಿಮ್ಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಈ ಮುಳ್ಳಂದಿ ಮುಖವೇ ಸಿಕ್ಕಿದೆ ನನ್ ಗ್ರಾಚಾರ. ನಿನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ನನಗೆ ಗೊತ್ತು ಕಣೆ. ನೋಡೋ, ಹಲೋ ಮಾನಸ, ನಿನಗೂ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಆದ್ರೆ ನನ್ನಂತ ಹುಡುಗ ಯಾವತ್ತೂ ಸಿಗಲ್ಲ. ಹೋಯ್ತಾ ಇರ. ಬೆಳಗ್ಗೆ ಶುಭ ಶಕುನ ಅಂತ ಬಂದ್ಬಿಟ್ಟೆ, ಹುಡುಗಿ ಕೈ ಕೊಟ್ಬಿಡ್ಲಪ್ಪ. ಸರ್, ಹೆಣ್ಣು ಕೈ ಹಿಡ್ದಿಲ್ಲ ಅಂದ್ರೇನು, ಎಣ್ಣೆ ಕೈ ಹಿಡಿಯುತ್ತೆ. ಬೇಟರ್ ಏನಿದು ಸರ್? ಈ ಎಲ್ರು ಇರೋರು ನನ್ನನ್ನ ಟೈಮ್ ಸರ್ ಇಲ್ಲ ಟೈಮ್ ಸರ್ ಇಲ್ಲ ಅಂತಿದ್ರು ಸರ್. ಅದಕ್ಕೆ ಗಡಿಯರನ್ನೇ ನುಂಗ್ಬಿಟ್ಟೆ. ಸದ್ಯ ನನ್ನ ಮಗನಿಗೆ ಯಾರ ಸೆಟ್ ಸರಿ ಇಲ್ಲ ಅಂದ್ಬಿಟ್ಟಿದ್ರೆ ಸೊಟ್ನು ನುಂಗ್ಬಿಡವನೇನು. ನಮ್ಮ ಮಗನೇ ಲೈ ಕೊಡಲೇ ಒಂದು ಕ್ವಾರ್ಟರ್ ಕರೇನೈ. ಸರಿ ಸರ್, ಸರಿ ಸರ್. ಸರ್ ಎಣ್ಣೆ. ಥ್ಯಾಂಕ್ ಯು ಸರ್. 4 ರೂಪಾಯಿ ಚೇಂಜ್ ಇಲ್ಲ, ಆಮೇಲೆ ಕೊಡ್ಲಾ? ಈಗಲೇ ಬೇಕು. ನನ್ನ ಮಕ್ಕಳ ಆಮೇಲೆ ಯಾಮಾರಿಸ್ಬಿಡ್ತೀರಾ ನೀವು. ಕುಡ್ದಿರಾ, ಟೈಟ್ ಆಗ್ಬಿಟ್ಟಿದ್ದೀರಾ, ನಮ್ಮ ಬಾರಿಗೆ ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು ಯಾಮಾರಿಸ್ತೀರಾ? ಬೇಡ. 4 ರೂಪಾಯಿ ಎಷ್ಟು ಮಾತಾಡ್ತೀರಾ ಸರ್ ನೀವು? ಏನೋ 4 ರೂಪಾಯಿ ದಿನಕ್ಕೆ 100 ಜನಕ್ಕೆ ಎಂಡರ್ ಇಟ್ಟರೆ ನನ್ನ ಮಗನೇ 400 ರೂಪಾಯಿ ಆಯ್ತು ಅಂದ್ರೆ 10 ವರ್ಷಕ್ಕೆ ನಾನು 4 ರೂಪಾಯಿ ಸಾಲ ಮಾಡಿ ಎದುರು ಕೊಡ್ತೀನಿ ಸರ್. ಸಾಕ್ 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 ಅಣ್ಣ, ನಿನ್ಗೆ ಸರಿಯಾಗಿ ಮಾಂಜ ಬಿದ್ದಂಗಿದೆ. ಇಲ್ಲೇ ನಾನು 4 ಕೊಟ್ಟಾಗ ಆ ಕಡೆಯಿಂದ 2 ತಗೊಳ್ಳೋದು ಬೇಡವೇನೋ? ಇವರು 2 ಕೊಡದೆ 4 ಹಿಡ್ಕೊಂಡಂಗಿದೆ. ಏನಿಲ್ಲಣ್ಣ, ಹೊಡ್ದಿರೋ ಸುತ್ತಿಗೆ ಈ ರೇಂಜ್ಗೆ ಏಟಾಗಿರ್ಬೇಕಂದ್ರೆ ಇನ್ನು ಹೊಡ್ಸ್ಕೊಂಡಿರೋ ಮುಳೆಗೆ ಹೆಂಗ್ ಏಟಾಗಿರ್ಬೇಡ ಅಂತ ಹೇಳ್ದೆ. ಭಾಷೆ ನೋಡಿದ್ರೆ ಹೊಗಳದಂಗಿದೆ, ಭಾವನೆ ನೋಡಿದ್ರೆ ಇಟ್ಟಂಗಿದೆ. ಹಂಗಲ್ಲಣ್ಣ, ಬಟ್ಟೆ ಎಲ್ಲ ಹರಿದೋಗಿದ್ಯಲ್ಲ ಅದಕ್ಕೆ. ಗಲಾಟೆಲು ಹರಿದಿರೋ ಶರ್ಟ್ ಯಾವ ಅಂಗಡಿಲಿ ಸಿಗುತ್ತೆ? ಎಲ್ಲಾರು ಸಿಗುತ್ತಾ ಸರ್? ಕರೆಕ್ಟ್ ಕರೆಕ್ಟ್. ಹೋಗ
ಅಣ್ಣ ನೀನ್ ಹೇಳಿರೋ ಓಲ್ಡ್ ಮಾಲ್ ಇಲ್ಲ ಅಣ್ಣ ಬೇರೆ ಕೊಡ್ಲಾ? ಕೊಡೋ. ಸೋಪ್ ಯಾವ ಕಲರ್ ಆದ್ರೇನು ನೊರೆ ಬೆಳ್ಳಿಗೆ ತಾನೇ ಬರೋದು ಅಲ್ಲ. ಕರೆಕ್ಟ್ ಹೇಳಿ ಸರ್, ನನ್ನ ಮನೆ ಗಾಂಚಲಿ ಜಾಸ್ತಿ. ಕರೆಕ್ಟ್ ಹೇಳಿ. ಕೊಡ ಕೊಡ ಕೊಡ. ಕರೆಕ್ಟ್ ಅಲ್ವಾ? ಮಾಡ್ತೀನಿ ತಡಿ. ಅಣ್ಣ ಬಿಲ್ಲು ಬಿಲ್ಲು ಅಣ್ಣ ಇನ್ನು 4 ರೂಪಾಯಿ ಕೊಡ್ಬೇಕು. ಅಣ್ಣ ಪರವಾಗಿಲ್ಲ ನಂಗೆ ಕೊಡ್ಬೇಡಿ. ಆ 4 ರೂಪಾಯಿನ ಅವ್ರಿಗೆ ಕೊಟ್ಬಿಡಿ. ರೌಡಿ ಕಳ್ಕೊಂಡವ್ರು ಅವರೇ ಕೊಡ್ತಾರೆ. ಬಸ್ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ ಆಯ್ತಾ? ಆರಾಮಾಗಿ ಕೊಡಿ ಸರ್, ಆರಾಮಾಗಿ. ಏನಿಲ್ಲ, ಮೈ ಕೈ ನೋವು ಬಂದ್ಬಿಟ್ಟಿದೆ. ಫುಲ್ ಫೈಟು ಬೆಳಗಿನ ಜಾವ ಎಲ್ಲ. ಒಂದೇ ಒಂದು ರೌಂಡ್ ಹಾಕೊಂಡ್ಬಿಟ್ಟು ನೀನ್ ದುಡ್ಡ ಸೆಟ್ಲ್ ಮಾಡ್ಬಿಡ್ತೀನಿ. ಅಲ್ಲ ಸರ್, ಸೆಟ್ಲ್ ಮಾಡೋ ಅಂದ್ರೆ ರೌಂಡ್ ಹಾಕೊಂಬೋದಲ್ಲ ಅಂತ ಲೆಕ್ಕ ಮಾಡ್ತಾ ಬಿಡುತ್ತೆ. ಆಮೇಲೆ ಲೆಕ್ಕಕ್ಕೆ ಸಿಗಲ್ವೇನೋ ಅಂತ ಭಯ ಆಯ್ತದೆ. ಕೊಡ್ತೀನಿ ಬಿಡಿ ಬಾಸ್, ತಲೆ ಯಾಕೆ ಕೆಡ್ಸ್ಕೊತೀರಾ? ಓಕೆ ಸರ್, ಖಂಡಿತ ಕೊಡ್ತೀನಿ. ಗುರು ಎಷ್ಟು ಕೊಡ್ಬೇಕು? ಕರೀತಾನೆ ನೋಡಿ ಸರ್. ನಾನ್ ನಿನಗೆ ಹೇಳಿದ್ದು ಗುರು ಸರ್ಗಲ್ಲ. ಎಷ್ಟೋ ಕೊಡ್ಬೇಕು ಗುರು ನಿಂಗೆ? ಗುರು ಅಂದಿದ್ ನಂಗ? ಸರಿಯಾ ಹೇಳ್ದೆ ಬಿಡು. ಫಸ್ಟ್ ಬಸ್ಸು ಅಂತಿದ್ದೆ, ಗುರು ಅಂತವನಲ್ಲಪ್ಪ. ಹೇಳಲ್ಲ, ಎಷ್ಟು ಕೊಡ್ಬೇಕಲ್ಲ? ಅದೇ ಸರ್ 4 ರೂಪಾಯಿ. ಎಷ್ಟು ಕೊಡ್ಬೇಕು? 4 ಸರ್. ಎಷ್ಟೋ ಕೊಡ್ಬೇಕು? 4 ಸರ್, 4. ಎಷ್ಟು ಕೊಡ್ಬೇಕಲ್ಲ? ಇಷ್ಟು ಎಷ್ಟಾರು ಹೇಳ್ತೀಯಲ್ಲ? ಎಷ್ಟು? 4 ರೂಪಾಯಿ ಸರ್. ನಾನ್ 4, ಇವನ್ 4, ಅವನ್ 4, ಅವನ್ 4 ಅಂದ್ರೆ ಟೋಟಲ್ಲು 16 ರೂಪಾಯಿ. ಮಾಡಿಸ್ತೀಯ? ಸಾಕು ಸಾಕು ಸಾಕು. ಬಸ್ಸು ಏನೇ ಹೇಳಿ ಉಪ್ಪಿನಕಾಯಿ ಮಾತ್ರ ಸಖತ್ತಾಗೈತೆ. ಇಷ್ಟು ತನಕ ನನ್ನ ಉಪ್ಪಿನಕಾಯಿ ಮಾಡ್ಕೊಂಡ್ರಪ್ಪ, ಚೆನ್ನಾಗೈತೆ. ಬಿಡಿ. ಎಣ್ಣೆ ಸಾಕಾಗ್ತಿಲ್ಲ ಬಸ್ಸು. ಎಲ್ಲಿ ಸಾಕಾಗ್ತಲ್ವಾ ಸರ್? ಬಲೆ ಎಣ್ಣೆ ಕೊಡ, ಎಣ್ಣೆ ಕೊಡ. ಎಷ್ಟಾಯ್ತು? 246 ರೂಪಾಯಿ ಸರ್. 246 ಅಂದ್ರೆ ನಾನು ನಿಂಗೆ ಎಷ್ಟು ಕೊಡ್ಬೇಕು? ಅಯ್ಯೋ, 246 ಪ್ಲಸ್ 4 ರೂಪಾಯಿ, ಒಟ್ಟು 250 ರೂಪಾಯಿ ಸರ್. ಎಷ್ಟು? 250. ಎಷ್ಟು? ನೀನ್ 250, ಇವ್ 250 ಹೊಡ್ಕಳಿ ಎತ್ಲೆ. ಗುರು ಎಷ್ಟು ಕೊಡ್ಬೇಕು? ಏನ್ ಬೇಗನ ರುಬ್ಬಕ್ಕಂತ ಪ್ಲಾನ್ ಹಾಕೊಂಡಿದಾರ ನನ್ನ ಮಕ್ಳ. ಎಷ್ಟು ಕೊಡ್ಬೇಕು?